ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯಾಸ್ ಬ್ಲಾಗ್. ಇದು ಶಿವರಾತ್ರಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ವಾಯ್ಸ್ ಓವರ್ ಎಲ್ಲ ಕೊಡೋಕ್ಕಾಗಿರಲಿಲ್ಲ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದು ಶಿವರಾತ್ರಿ ಸಂಜೆ ಪೂಜೆ ಮಾಡಿಸೋಣ ಅಂತೇಳಿ ದೇವಸ್ಥಾನಕ್ಕೆ ಮಡ್ಲಕ್ಕೆ ಎಲ್ಲ ಕೊಟ್ಟು ಪೂಜೆ ಮಾಡಿಸೋಣ ಅಂತೇಳಿ ಅಮ್ಮ, ನಾನು, ಪಾಪು ಎಲ್ಲ ಹೋಗ್ತಾಯಿದ್ದು. ನನ್ನ ದೊಡ್ಡ ಮಗ, ನಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಅವ್ರ ಮನೆ ಹತ್ರದಿಂದ ಬರ್ತಿದ್ರು. ಅಷ್ಟೊತ್ತು ನಾವು ಅಲ್ಲಿ ಹೋಗೋಣ ಅಂತೇಳಿ ಪಾಪು ನಮ್ಮ ಕೊಟ್ಟು ನಾನು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಏರಿಯಾದಲ್ಲಿ ಶಿವರಾತ್ರಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಒಂದು ವಾರದ ಜಾತ್ರೆ ಥರ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ಏರಿಯಾ ಫುಲ್ಲು ಲೈಟ್ಸಿಂಗ್ ಹಾಕಿ ಜಾತ್ರೆ ಯಾವ ಥರ ಹಳ್ಳಿ ಕಡೆ ಮಾಡ್ತಾರೋ ಇವರು ಅದೇ ಥರ ಮಾಡ್ತಾರೆ. ಶಿವರಾತ್ರಿ ಅಂದರೆ ಪ್ರತಿ ವರ್ಷ ಇದೇ ಥರ ಇರುತ್ತೆ. ಅಷ್ಟೊತ್ತಿಗೆ ನಾವು ತಗೊಂಡು ಕ್ಯೂ ತುಂಬ ಜಾಸ್ತಿ ಇತ್ತು. ಸೊ ಪಾಪು ಇರೋದ್ರಿಂದ ಕ್ಯೂನಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ನಮ್ಮ ಅಣ್ಣ ಬಂದು ಕ್ಯೂವಿಂದ ಬಿಡಿಸ್ಕೊಂಡು ಬೇರೆ ಕಡೆಯಿಂದ ಕರ್ಕೊಂಬರ್ತಿದ್ದ. ನನ್ನ ಮಗನ ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಇಲ್ಲಿ ಶಕ್ತಿ ದೇವಸ್ಥಾನದಲ್ಲಿ ಕೊಂಡ ಎಲ್ಲ ಆಯ್ತಾರೆ. ಸೊ ಕೊಂಡಕ್ಕೆಲ್ಲ ರೆಡಿ ಮಾಡಿದರು. ಸಾವಿರಾರು ಭಕ್ತಾದಿಗಳಿಗೆ ಶಿವರಾತ್ರಿ ಮಾರನೆಗೆ ಅನ್ನದಾನ ಇರುತ್ತೆ. ಸೊ ಅದಕ್ಕಾಗಿ ಒಂದು ಕಡೆ ಅಡುಗೆ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು. ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ನೋಡಿ. ಡೆಕೋರೇಷನ್ ಎಲ್ಲ ಯಾವ ಥರ ಮಾಡಿದ್ದಾರೆ ನೋಡಿಲ್ಲ, ನೋಡೋಣ ಬನ್ನಿ. ನೋಡಿ, ಈ ಥರ ಮಾಡಿದ್ದಾರೆ. ಹೂವಿನ ಅಲಂಕಾರ ಎಲ್ಲನೂ. ಈ ಒಳಗಡೆ ಅಲಂಕಾರ ಈ ಥರ ಹೂವಿಂದ ಮಾಡಿದ್ದಾರೆ. ದೇವ್ರುಗಳಿಗೆ ಈ ಥರ ಹೂವಿನ ಅಲಂಕಾರ ಮಾಡಿದ್ರು ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು, ಆ ಥರ ಕಾಣಿಸ್ತಾ ಇತ್ತು. ನೋಡಿ, ನಾನು ನಿಮಗೂ ತೋರಿಸ್ತಾ ಇದ್ದೀನಿ. ದೇವರಿಗೆ ಮದುವಣಗಿತ್ತಿ ಥರ ಅಲಂಕಾರ ಮಾಡಿದ್ರು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಬಂದು ದೇವರ ಮೂಲಸ್ಥಾನ ಅಂದರೆ ಗರ್ಭಗುಡಿಯ ಅಲಂಕಾರ. ಅಲ್ಲೂ ಸಹ ಹೂವಿನಿಂದ ಡೆಕೋರೇಷನ್ ಮಾಡಿ ಅಲಂಕಾರ ಮಾಡಿದರು ದೇವರಿಗೆ. ನೋಡಿ, ಈಗ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ಬಂದು ಅದೇ ಹೇಳಿದ್ನಲ್ಲ, ಅನ್ನದಾನಕ್ಕೋಸ್ಕರ ಭಕ್ತಾದಿಗಳು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅನ್ನದಾನಕ್ಕೆ.